ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಅರಸೀಕೆರೆ ನಗರದ ಬಾಬಾ ಸಾಹೇಬ್ ಕಾಲೋನಿ ಪ್ರದೇಶದಲ್ಲಿ ಭಾನುವಾರ ಬೆಳಗಿನ ಜಾವ ಅಕ್ಕಪಕ್ಕದ 2 ಮನೆಯ ಗೋಡೆಯೊಂದು ಕುಸಿದಿದ್ದು ಮಹಿಳೆ ಹಾಗೂ ಮಗು ಪ್ರಾಣಾಪಾಯದಿಂದ ಪಾರಾದ ಘಟನೆ ಜರುಗಿದೆ. ಮುಂದಿನ ಬಾನು ಮನೆ ಕೆಲಸ ಮಾಡುವ ಮಹಿಳೆಯಾಗಿದ್ದು ಬೆಳಗಿನ ಜಾವ ಎದ್ದು ಮನೆ ಕೆಲಸ ಮಾಡಲು ಹೊರಟು ಸಂದರ್ಭದಲ್ಲಿ ಏಕಾಏಕಿ ಮನೆಯ ಹಿಂಭಾಗದ ಗೋಡೆ ಕುಸಿದು ಬಿದ್ದಿದೆ. ಇದರಿಂದ ಗಾಬರಿಯಾಗಿ ಹೊರಬಂದು ನೋಡುವಷ್ಟರಲ್ಲಿ ಗೋಡೆ ಹೊರ ಭಾಗ ಕುಸಿದಿತ್ತು. ಒಳಭಾಗ ಕುಸಿದಿದ್ರೆ ಮನೆಯಲ್ಲಿ ಮಲಗಿದಂತಹ ಒಂದು ಮಗು ಜೀವಕ್ಕೆ ಆಪತ್ತು ತಟ್ಟಾಯಿತು. ಮನೆಗಳು ಬಿದ್ದ ಸದ್ದು ಕೇಳಿ ಅಕ್ಕಪಕ್ಕದ ಮನೆಯವರು ಸ್ಥಳಕ್ಕೆ ಧಾವಿಸಿ ಇಬ್ಬರು ಕೂಡ ಮನೆಯವರಿಗೂ ಸಮಾಧಾನವನ್ನ ಪಡಿಸಿ ಧೈರ್ಯ ತುಂಬುವಂತಹ ಕೆಲಸ ಮಾಡಿದ್ದಾರೆ. 2 ಮನೆಯಲ್ಲಿ ಇದ್ದಂತಹ ಟಿವಿ, ಮಿಕ್ಸಿ ಹಾಗೂ ದಿನನಿತ್ಯ ಬಳಕೆ ಪದಾರ್ಥಗಳು ಗೋಡೆಗಳ ಅಡಿಯಲ್ಲಿ ಸಿಲುಕಿ ನಷ್ಟ ಉಂಟಾಗಿದ್ದು ಮನೆ ಕಳೆದುಕೊಂಡಂತಹ ಮಹಿಳೆ ಕಣ್ಣೀರು ಹಾಕಿದ್ದಾರೆ. ಏನಾಯ್ತು? ಮನೆಕೊಂಡಿದ್ದೆ, ನಾನು ಕೆಲ್ಸಕ್ಕೆ ಹೋಗೋದು ಬಂದು ನೋಡಿದೆ ಮನೆ ಎಲ್ಲ ಬಿದ್ದು ಹೋಗ್ಬಿಟ್ಟಿತ್ತು. ಮಗು ಒಳಗೆ ಇತ್ತು, ಎಲ್ಲ ಮನೆ ಬಿದ್ದು ಹೋಯ್ತು. ಎಲ್ಲ ಪದಾರ್ಥ ಎಲ್ಲ ಎಲ್ಲ. ನಿಮ್ಮ ಹೆಸರು? ಮುನೀರಾ. ಸ್ಥಳಕ್ಕೆ ಕಾಂಗ್ರೆಸ್ ಮುಖಂಡ ಸೈಯದ್ ಸಿಕಂದರ್ ಹಾಗೂ ನಗರಸಭೆಯ ಮಾಜಿ ಸದಸ್ಯೆ ಗುಲ್ಜಾರ್ ಬಾನು ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿ ಕಂದಾಯ ಇಲಾಖೆ ಗ್ರಾಮ ಲೆಕ್ಕಾಧಿಕಾರಿ ಶಿವಾನಂದ ನಾಯಕ್ ಅವರ ಗಮನಕ್ಕೆ ತಂದಿದ್ದಾರೆ. ನಂತರ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಮನೆಗಳು ಬಿದ್ದಂತಹ 2 ಮನೆಯವರು ಬಡವರಾಗಿದ್ದು ಕೂಲಿ ನಾಲಿ ಮಾಡಿ ಜೀವನ ಸಾಗಿಸ್ತಾ ಇದ್ದು ಇವರಿಗೆ ಬೇರೆ ಯಾವುದೇ ತರಹದ ಆದಾಯ ಇಲ್ಲದ ಕಾರಣ ಸರ್ಕಾರದಿಂದ ಆದಷ್ಟು ಬೇಗ ಪರಿಹಾರ ಕೊಡುವಂತೆ ಪ್ರದೇಶದ ಜನ ಆಗ್ರಹ ಮಾಡಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.